ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಶಾಲೋಮ್. ದೇವರು ಸ್ತ್ರೀಯರಿಗೆ ಅನೇಕ ಪಾತ್ರಗಳನ್ನ ಕೊಟ್ಟಿದ್ದಾರೆ. ಹುಟ್ಟುವಾಗ ಆಕೆ ಮಗಳಾಗಿರ್ತಾಳೆ, ಬೆಳೀತಾ ಯೌವನಸ್ಥಳಾಗ್ತಾಳೆ, ಮತ್ತೆ ಒಂದು ಮನೆಗೆ ಆಕೆ ಸೊಸೆ ಆಗ್ತಾಳೆ, ತಾಯಿ ಆಗ್ತಾಳೆ, ನಂತರ ಆಕೆ ಅತ್ತೆ ಆಗ್ತಾಳೆ, ಅಜ್ಜಿ ಆಗ್ತಾಳೆ. ಕರ್ತನ ಕೃಪೆ ಇನ್ನೂ ಹೆಚ್ಚಾಗಿರುವುದಾದರೆ ಆಕೆ ಗ್ರೇಟ್ ಗ್ರ್ಯಾಂಡ್ ಮದರ್ ಕೂಡ ಆಗ್ತಾಳೆ. ಎಲ್ಲವನ್ನು ಉತ್ತಮವಾಗಿ ನಿರ್ವಹಿಸಬೇಕೆಂಬುದಾಗಿದ್ದರೆ ಕರ್ತನ ಕೃಪೆ, ಆತನ ಸಹಾಯ ನಮ್ಗೆ ನಿಜವಾಗಿಯೂ ತುಂಬಾ ಅವಶ್ಯವಾಗಿದೆ. ಹಾಗಾದ್ರೆ ಈ ದಿನ ಸತ್ಯವೇದದಲ್ಲಿ ಬೈಬಲ್ ಸ್ತ್ರೀ ನಾವು ಯಾರನ್ನು ನಾವು ನೋಡ್ತಾ ಇದ್ದೇವೆ, ಯಾರ ಬಗ್ಗೆ ನಾವು ಕಲಿತಾ ಇದ್ದೇವೆ? ರೂತಳು ನೆವೋಮಿಯ ಸೊಸೆ ಆಗಿರ್ತಾಳೆ. ನೆವೋಮಿ ಯಹೂದ ಪ್ರಾಂತದ ಬೆತ್ಲೆಹೇಮಿನವಳು. ಅಲ್ಲಿ ಬರಗಾಲವಿದ್ದರಿಂದ ಮೋವಾಬ್ ದೇಶಕ್ಕೆ ಆಕೆ ಪ್ರವಾಸವಾಗಿ ಬರ್ತಾಳೆ. ಆಕೆ ಗಂಡ ಎಲಿಮಲೇಕನು ಮತ್ತು ತನ್ನ ಮಕ್ಕಳೊಟ್ಟಿಗೆ ಪ್ರವಾಸವಾಗಿ ಬರ್ತಾರೆ. ಮತ್ತೆ ಮೋವಾಬ್ ದೇಶದಲ್ಲೇ ಸ್ತ್ರೀಯರನ್ನು ತೆಗೆದುಕೊಂಡು ತನ್ನ ಮಕ್ಕಳಿಗೆ ಮದುವೆಯನ್ನು ಮಾಡ್ತಾರೆ. ಅವರ ಹೆಸರು ಓರ್ಫಾ ಮತ್ತೆ ರೂತಳು. ಸ್ವಲ್ಪ ಕಾಲವಾದ ಮೇಲೆ ತನ್ನ ಮಕ್ಕಳನ್ನು ಗಂಡನನ್ನು ಕಳೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಅವರು ಆ ಒಂದು ದುಃಖದ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ನೆವೋಮಿ ಮಾಡಿಕೊಂಡಂತ ನಿರ್ಧಾರ ಮತ್ತೆ ತನ್ನ ತವರು ದೇಶಕ್ಕೆ ಹೋಗಬೇಕೆಂಬುದಾಗಿ, ಮತ್ತೆ ತನ್ನ ದೇಶಕ್ಕೆ ಹೋಗಬೇಕೆಂಬುದಾಗಿ ಆಕೆ ನಿರ್ಧಾರ ಮಾಡಿಕೊಂಡು ತನ್ನ ಇಬ್ಬರು ಸೊಸೆಯರನ್ನು ಕರೆದು, ನೀವು ಇನ್ನ ನಿಮ್ಮ ತವರು ಮನೆಗೆ ಹೋಗ್ರಿ ಎಂಬುದಾಗಿ ಹೇಳ್ತಾಳೆ. ಅದನ್ನ ಕೇಳಿ ಓರ್ಫಳು ಹಿಂತಿರುಗಿ ಆಕೆ ತನ್ನ ಒಂದು ತವರು ಮನೆಗೆ ಹೋಗ್ಬಿಡ್ತಾಳೆ. ಆದ್ರೆ ರೂತಳು ಹೋಗಲ್ಲ. ಆಕೆ ದೃಢವಾದ ನಿರ್ಧಾರ ಮಾಡಿಕೊಂಡು ನಾನು ನಿನ್ನ ಸಂಗಡನೆ ಇರುತ್ತೇನೆ ಎಂಬುದಾಗಿ ಹೇಳ್ತಾಳೆ. ರೂತಳು ಬರೆದ ಪುಸ್ತಕ 1ನೇ ಅಧ್ಯಾಯ 16-17 ನಾವು ನೋಡುತ್ತೇವೆ, ನೀನು ವಾಸಿಸುವಲ್ಲೇ ನಾನು ವಾಸಿಸುತ್ತೇನೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಆಕೆ ಹೇಳ್ತಾಳೆ. ಅದು ಮಾತ್ರವಲ್ಲ, ನೀನು ಸಾಯುವಲ್ಲೇ ನಾನು ಸಾಯುವೆನು, ಮರಣದಿಂದ ಅಲ್ಲದೆ ಇನ್ಯಾವುದರಿಂದಾದರೂ ನಾನು ಅಗಲಿದರೆ ಯೆಹೋವನು ನನಗೆ ಬೇಕಾದದನ್ನು ಮಾಡಲಿ ಎಂಬಂತ ಒಂದು ಒಡಂಬಡಿಕೆಯನ್ನು ಆಕೆ ಮಾಡಿಕೊಳ್ಳುತ್ತಾಳೆ. ನೆವೋಮಿ ಇದನ್ನು ತಿಳಿದುಕೊಂಡು ರೂತಳು ನನ್ನ ಸಂಗಡ ಬರುವುದಕ್ಕೆ ಆಕೆ ಒಂದು ನಿರ್ಧಾರ ಮಾಡಿದಳೆಂಬುದಾಗಿ ತಿಳಿದುಕೊಂಡು ತನ್ನ ಸ್ವದೇಶಕ್ಕೆ ಬರುವುದನ್ನ ನಾವು ನೋಡುತ್ತೇವೆ. ಆಕೆ ರೂತಳು ಅಲ್ಲಿಂದ ಬರುವಾಗ ದಿಕ್ಕಿಲ್ಲದವಳಾಗಿ ತನ್ನ ದೇಶವನ್ನು ಬಿಟ್ಟು, ತನ್ನ ಜನರನ್ನು ಬಿಟ್ಟು, ತನ್ನ ಸಂಬಂಧಿಕರನ್ನು ಬಿಟ್ಟು ಆಕೆ ಬರಿದಾಗಿ ನೆವೋಮಿಯ ಸಂಗಡ ಯೆಹೂದ ದೇಶಕ್ಕೆ ಆಕೆ ಬರುತ್ತಾಳೆ. ಆಕೆ ಬರುವಾಗ ಕರ್ತನ ಕೃಪೆ ಆಕೆ ಮೇಲೆ ಇದ್ದುದರಿಂದ ನೆವೋಮಿಗೆ ಸಂಬಂಧಿಕನಾದ ಬೋವಜನ ಹೊಲದಲ್ಲಿ ಆಕೆ ಕೆಲಸ ಮಾಡುವುದನ್ನು ಕೂಡ ನಾವು ನೋಡುತ್ತೇವೆ. ಕರ್ತನ ಕೃಪೆ ಹೆಚ್ಚಾಗಿದ್ದರಿಂದ ರೂತಳು ಬೋವಜನನ ಮದುವೆ ಮಾಡಿಕೊಳ್ಳುವುದನ್ನು ಕೂಡ ನಾವು ನೋಡ್ತೇವೆ. ದೇವರವರನ್ನು ಪ್ರೀತಿಸಿ ಅವರಿಗೆ ಒಂದು ಮಗುವನ್ನು ಕೊಡುತ್ತಾರೆ. ಆತನ ಹೆಸರು ಒಬೇದನನ್ನು ಇಷಯನನ್ನು ಪಡೆದನು, ಇಷಯನು ದಾವಿದನನ್ನು ಪಡೆದನು. ಹೀಗೆಯೇ ರೂತಳು ದಾವಿದನಿಗೆ ಗ್ರೇಟ್ ಗ್ರ್ಯಾಂಡ್ ಮದರ್ ಆಗುವುದನ್ನು ಕೂಡ ನಾವು ನೋಡುತ್ತೇವೆ. ಹೀಗೆ ರೂತಳು ಸೊಸೆ ಎಂಬ ಜವಾಬ್ದಾರಿ ದೇವರು ಆಕೆಗೆ ಕೊಟ್ಟಿದ್ದನ್ನು ಉತ್ತಮವಾಗಿ ನಿರ್ವಹಿಸುವುದನ್ನ ನಾವು ನೋಡುತ್ತೇವೆ. ಒಂದು ವೇಳೆ ಆಕೆ ಓರ್ಫಳ ಹಾಗೆ ತನ್ನ ಸೊಸೆ ಎಂಬ ಜವಾಬ್ದಾರಿಯನ್ನು ಬಿಟ್ಟು ತನ್ನ ಒಂದು ದೇಶಕ್ಕೆ ತವರು ಮನೆಗೆ ಹಿಂತಿರುಗಿ ಹೋಗಿರುವುದಾದರೆ ಆಕೆ ಖಂಡಿತ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆ ಹೆಸರು ಇರುವುದನ್ನು ಈ ದಿನ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಆಕೆ ಅಂದು ಮಾಡಿಕೊಂಡಂತ ನಿರ್ಧಾರ ನಿನ್ನ ದೇವರೇ ನನ್ನ ದೇವರೆಂಬುದಾಗಿ ಆಕೆಯ ಬಾಯಿ ಮಾತು. ದೇವರು ಆ ಒಂದು ಬಾಯಿ ಮಾತನ್ನು ಗಮನಿಸಿದ ದೇವರು ಅನ್ಯ ದೇಶದ ಸ್ತ್ರೀಯನ್ನು ಯಹೂದ ದೇಶದ ಸ್ತ್ರೀಯಾಗಿ ಆಕೆಯನ್ನು ಬದಲಾಯಿಸುವುದನ್ನ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇದನ್ನು ನೋಡುತ್ತಿರುವಂತ ಸ್ತ್ರೀಯರೇ, ನೀವು ಯಾವುದನ್ನು ಆರಿಸಿಕೊಳ್ಳುತ್ತಾ ಇದ್ದೀರಾ? ಒಂದು ವೇಳೆ ನೀವು ಈಗ ದೇವರು ಕೊಟ್ಟಿರುವಂತ ಜವಾಬ್ದಾರಿ ನೀನು ಸರಿಯಾಗಿ ನಿರ್ವಹಿಸ್ತಾ ಇದೀಯಾ? ಇಲ್ಲ ಕಷ್ಟ ಬಂತು ಅಂತ ಮತ್ತೆ ನೀನು ಹಿಂತಿರುಗಿ ನಿನ್ನ ದೇಶಕ್ಕೆ, ನಿನ್ನದೇ ಆದಂತ ಸ್ಥಳಕ್ಕೆ ನೀನು ಹೋಗುತ್ತಾ ಇದೀಯಾ ಅಂತ ಒಂದೊಂದು ಜವಾಬ್ದಾರಿ ದೇವರ ಮೇಲೆ ಭರವಸೆ ಇಟ್ಟಂತವರಾಗಿ ರೂತಳ ಹಾಗೆ ನಾವು ಮುಂದೆ ಹೆಜ್ಜೆ ಹಾಕ್ತಾ ಇದ್ದೇವಾ? ಅಂದು ರೂತಳು ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಹಾಕಿದರಿಂದಲೇ ದಾವಿದನಿಗೆ ಗ್ರೇಟ್ ಗ್ರ್ಯಾಂಡ್ ಮದರ್ ಆಗ್ಲಿಕ್ಕೆ ಆಕೆಗೆ ಕೃಪೆ ದೊರಕಿತು, ದೇವರ ದಯೆ ದೊರಕಿತು ಮತ್ತು ಯೇಸು ಕ್ರಿಸ್ತನ ವಂಶಾವಳಿಗೆ ಆಕೆ ಪಾತ್ರಳಾದಳು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಹೊಂದಲಿಕ್ಕೆ ಅನ್ಯ ದೇಶದ ಸ್ತ್ರೀ ಯೇಸು ಕ್ರಿಸ್ತನು ರಾಜಾದಿ ರಾಜನ ಒಂದು ವಂಶಕ್ಕೆ ಆಕೆ ಪಾತ್ರಳಾದಳು. ಪ್ರಾರ್ಥನೆ ಮಾಡೋಣ. ನನ್ನೊಂದಿಗೆ ಎಲ್ಲರೂ ತಲೆಗಳನ್ನ ಬಾಗಿಸಿ ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಈ ದಿನ ನಮಗೆ ಕಳುಹಿಸಿಕೊಟ್ಟಂತ ಈ ವಿಚಾರಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಅಪ್ಪ, ನೀನು ಒಳ್ಳೆಯ ದೇವರು. ಅಪ್ಪ, ನಮ್ಮ ಒಂದು ಪ್ರಾರಂಭದ ಸ್ಥಿತಿ ಅಲ್ಪವೇ ಆಗಿದ್ದರೂ ಕಡೆಯ ಸ್ಥಿತಿ ಬಹಳ ಅಭಿವೃದ್ಧಿ ಹೊಂದುವುದೆಂಬುದಾಗಿ ನೀವು ವಾಗ್ದಾನ ಮಾಡಿದ ಹಾಗೆ ಸ್ವಾಮಿ, ರೂತಳ ಹಾಗೆ ಬರುವಂತ ಎಲ್ಲಾ ಒಂದು ಕಷ್ಟದ ಪರಿಸ್ಥಿತಿಯನ್ನು ನಿಮ್ಮ ಮೂಲಕ ಜಯಿಸಿಕೊಂಡು ಹೋಗ್ಲಿಕ್ಕೆ ನಮ್ಗೆ ಬೇಕಾದ ಸಹಾಯ ಮಾಡ್ರಿ ಸ್ವಾಮಿ. ನಾವಂತೂ ಬಲಹೀನರಪ್ಪ. ಎಲ್ಲ ಲೋಕದ ಆಶೆ ಕರ್ತನೆ, ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನು ನಿನ್ನ ಮುಂದೆಗೆ ನಾವಪ್ಪ ಒಪ್ಪಿಸ್ತಾ ಇದ್ದೇವೆ. ನಿಮ್ಮ ದೃಷ್ಟಿಯಲ್ಲಿ ಯಾವುದು ಮೆಚ್ಚುಗೆ ಆದದ್ದು, ಗೌರವವಾದದ್ದು ಅದನ್ನು ನಾವು ಮಾಡ್ಲಿಕ್ಕಾಗುವಂತೆ ಅನೇಕ ಸ್ತ್ರೀಯರಿಗೆ ನಾವು
ಮಾದರಿಯುಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ತಂದೆಯೇ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಒಂದು ವಿಡಿಯೋ ಮೂಲಕ ನಿಮ್ಮ ಸಂಗಡ ದೇವರು ಮಾತನಾಡಿರುವುದಾದರೆ ದಯಮಾಡಿ ನಮ್ಮ ಸಂಗಡ ಹಂಚಿಕೊಳ್ಳ್ರಿ. ಮತ್ತೆ ಯಾವುದಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ನಮಗೆ ಹೇಳಿ, ನಾವು ಕೂಡ ನಿಮ್ಮ ಸಂಗಡ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮೆಲ್ಲರಿಗೂ ಸಮಾಧಾನವನ್ನು ಕೊಡಲಿ. ಆಮೇನ್.